ಇವತ್ತು ಮಲೆನಾಡಿನಲ್ಲಿ ಮಾಡುವಂತಹ ವಿಶೇಷವಾದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಕೆಸುವಿನ ಸೊಪ್ಪು, ಕೆಸುವಿನ ಎಲೆಗಳು ಗಂಟು ಕಟ್ಟಿ ಇದರಿಂದ ನಾನಿಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ಒಂದು ದಿವಸ ಇಟ್ಟರೆ ಚೆನ್ನಾಗಿ ಗಂಟು ಕಟ್ಟೋದಕ್ಕೆ ಬರುತ್ತೆ, ಇಲ್ಲಾಂದರೆ ಗಂಟು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ, ಅಲ್ಲಲ್ಲೇ ಕಟ್ಟಾಗಿ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಗಂಟು ಕಟ್ತಾ ಇದ್ದೀನಿ. ಸೊಪ್ಪಿನ ಪಲ್ಯನ ಕರಾವಳಿ ಭಾಗದಲ್ಲಿ ಹಾಗೆ ಮಲೆನಾಡು ಪ್ರದೇಶಗಳಲ್ಲಿ ಮಾಡ್ತಾರೆ, ಆದರೆ ಈ ಥರ ಗಂಟು ಕಟ್ಟಿ ಮಾಡೋದು ಹೆಚ್ಚಾಗಿ ಮಲೆನಾಡಲ್ಲಿ ತುಂಬ ಚೆನ್ನಾಗಾಗತ್ತೆ. ಇದು ರೊಟ್ಟಿಗಂತೂ ತುಂಬ ಚೆನ್ನಾಗಾಗತ್ತೆ. ಹಾಗಾಗಿ ಮಲೆನಾಡಲ್ಲಿ ಪ್ರತಿಯೊಬ್ಬರು ಮನೇಲೂ ಕೂಡ ಈ ಒಂದು ರೆಸಿಪಿಯನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲ ಎಲೆಗಳನ್ನು ಈ ರೀತಿ ಗಂಟು ಕಟ್ಟಿ ಇಟ್ಕೊಂಡಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆಗಳನ್ನ ತಗೊಂಡು ಈ ರೀತಿ ಸ್ವಲ್ಪ ಕುಟ್ಟಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ರುಚಿಯಾಗಿ ಬರುತ್ತೆ ಇದು. ನೋಡಿ, ಇಷ್ಟು ಕುಟ್ಟಿದರೆ ಸಾಕು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಜೀರಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಧಾರಣವಾಗಿ ಕೆಸಿನ ಸೊಪ್ಪಿನ ಸಾರಿಗೆ ಜೀರಿಗೆ ಮೆಣಸನ್ನು ಹಾಕೋಬೇಕು. ಜೀರಿಗೆ ಮೆಣಸಿಲ್ಲ ಅನ್ನೋರು ಹಸಿಮೆಣಸಿನ್ಕಾಯಿನ ಹಾಕೋಬೋದು. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದು ಕೂಡ ಆಗಿದೆ. ಈಗ ಇದನ್ನು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಕೆಸಿನ ಗಂಟಿನ ಪಲ್ಯಕ್ಕೆ ಸ್ವಲ್ಪ ಉಪ್ಪು, ಖಾರ, ಹುಳಿ ಎಲ್ಲ ಜಾಸ್ತಿನೇ ಬೇಕಾಗುತ್ತೆ, ತುಂಬ ರುಚಿಯಾಗುತ್ತೆ ಹಾಕಿದರೆ. ಹಸಿಮೆಣಸಿನ್ಕಾಯಿ ಇಲ್ಲ ಅನ್ನೋರು ಖಾರದ ಪುಡಿನೂ ಬೇಕಾದರೆ ಹಾಕಿ ಮಾಡ್ಕೋಬೋದು. ಈಗ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದ ನಂತರ ಈಗ ನಾನಿಲ್ಲಿ ಕುಟ್ಟಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕೆಸಿನ ಸೊಪ್ಪಿನ ಎಲೆಗಳ ಗಂಟು ಹಾಕ್ಕೊಳ್ಳೋಣ. ಗಂಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟುಗಳನ್ನು ಸ್ವಲ್ಪ ಗಟ್ಟಿಯಾಗಿ ಕಟ್ಟಬೇಕಾಗತ್ತೆ. ಲೂಸಾಗಿ ಕಟ್ಕೊಂಡ್ರೆ ನಾವು ಈ ರೀತಿ ತಿರುಗಿಸುವಾಗ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಸ ಬೇಯೋದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ನಾವು ಕುಟ್ಟಿಟ್ಕೊಂಡಿರೋಂತಹ ಮೆಣಸಿನ್ಕಾಯಿ, ಅಂದರೆ ನಾನು ಜೀರಿಗೆ ಮೆಣಸಿನ್ಕಾಯಿನ ಕುಟ್ಟಿಟ್ಕೊಂಡಿದ್ನಲ್ವ, ಆ ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪುಡಿ ಉಪ್ಪನ್ನು ಹಾಕೋಬೋದು. ಈಗ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮುಚ್ಚಳ ಮುಚ್ಚಿ 6ರಿಂದ 7 ನಿಮಿಷ ಮೀಡಿಯಮ್ ಉರಿಯನ್ನು ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಆಗಾಗ ಮುಚ್ಚಳ ತೆಗೆದು ಈ ರೀತಿ ಸ್ವಲ್ಪ ಅಲ್ಲಾಡಿಸಿ ಇಡಬೇಕು. ಚಮಚ ಹಾಕಿ ಕೈ ಆಡಿಸೋದ್ರಿಂದ ಗಂಟುಗಳೆಲ್ಲ ಬಿಚ್ಕೊಂಡ್ಬಿಡುತ್ತೆ. ನೋಡಿ, ಇದರಲ್ಲಿರೋಂಥ ನೀರೆಲ್ಲ ಸಂಪೂರ್ಣವಾಗಿ ಡ್ರೈ ಆಗಬೇಕು. ಹಾಗಾಗಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಕೆಸ ಬೆಂದಿದೆ ಅಂತ ಅಂದಾಗ ನಾವೀಗ ನೋಡಿ ಸ್ವಲ್ಪ ಹುಳಿ ಸೇರಿಸ್ಕೋಬೇಕು. ಇದು ಬಾಯಿ ಕಡ್ತಾ ಬರೋದ್ರಿಂದ ಇದಕ್ಕೆ ಸ್ವಲ್ಪ ಹುಳಿನೇ ಜಾಸ್ತಿ ಹಾಕಬೇಕಾಗತ್ತೆ. ತುಂಬ ಕಡಿಮೆ ಹಾಕ್ಕೊಂಡ್ರೆ ಬಾಯಿ ಗಂಟಲು ಎಲ್ಲ ಕೆರೆತಾ ಬರುತ್ತೆ. ಹಾಗೆ ಸ್ವಲ್ಪ ಹುಳಿನ ಜಾಸ್ತಿ ಸೇರಿಸ್ಕೊಳ್ಳಿ. ಇಲ್ಲಿ ನಿಂಬೆ ಹಣ್ಣು ಹಾಕೋಬೋದು. ನಾವಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕಿದ್ದು ಸೋಯಾಬೀನ್ ಸಾಸ್ ಅಲ್ಲ, ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಹುಳಿನ, ಅಟ್ಟುಳಿ ಅಂಥೇಳಿ, ಆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡ್ರೂ ನಡೆಯುತ್ತೆ. ನೋಡಿ, ಫುಲ್ಲು ಡ್ರೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಸ್ವಲ್ಪ ನೀರಿನ ಅಂಶ ಇಲ್ಲ, ಅಷ್ಟು ಚೆನ್ನಾಗಿ ಡ್ರೈ ಮಾಡಿದ್ದೀನಿ. ಇದನ್ನು 3-4 ದಿವಸ ಹಾಗೆ ಇಟ್ಕೊಂಡು ತಿನ್ಬೋದು. ಬಿಸಿ ಮಾಡೋದು ಕೂಡ ಬೇಡ, ಹಾಳಾಗೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ತುಂಬ ಹದವಾಗಿರುತ್ತೆ. ಹಾಗೆ ಮಲೆನಾಡಲ್ಲಿ ರೊಟ್ಟಿ ಜೊತೆಗೆ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ಅಕ್ಕಿ ರೊಟ್ಟಿ ಜೊತೆಗೆ, ಕೆಂಪಕ್ಕಿ ರೊಟ್ಟಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವ್ರಿಗೆ ಕೆಸಿನ ಸೊಪ್ಪಿನ ಪತ್ರೊಡೆ, ಹಾಗೆ ಕೆಸಿನ ಸೊಪ್ಪಿನ ಪಲ್ಯ ಮಾಡಿ ಗೊತ್ತಿರುತ್ತೆ. ಈ ರೀತಿಯ ಒಂದು ಗಂಟು ಕಟ್ಟಿ ಮಾಡುವಂತಹ ಮೆಥಡ್ ಗೊತ್ತಿರಲ್ಲ. ಅಕ್ಕಿ ರೊಟ್ಟಿಗಿಂತೂ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ.